ಕನ್ನಡ ವಾಹಿನಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿ ಬಳಿ ಪೊಲೀಸರ ಪ್ರತಿಭಟನೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಪ್ರತಿಭಟನೆ. ಕುಟುಂಬ ಸಮೇತ ಪೊಲೀಸ್ ಪೇದೆಗಳ ಪ್ರತಿಭಟನೆ. ನರಸಿಂಹಮೂರ್ತಿ ಹಾಗೂ ಅಶೋಕ್ ಎಂಬ ಪೊಲೀಸ್ ಪೇದೆಗಳಿಂದ ಪ್ರತಿಭಟನೆ. ಮೇಲಿನ ಅಧಿಕಾರಿಗಳ ಎಡವಟ್ಟಿನಿಂದ ಬಲಿಯಾಗಿದ್ದೀವಿ ಎಂಬ ಆರೋಪ. ತಪ್ಪು ಮಾಡಿ ಪೊಲೀಸ್ ಪೇದೆಗಳ ಮೇಲೆ ದೂರಿನಲ್ಲಿ ಸಿಲುಕಿಸಿದ್ದ ಮೇಲಧಿಕಾರಿ ಒಂದೇ ಪ್ರಕರಣದಲ್ಲಿ ಎರಡೆರಡು ಬಾರಿ ಸಸ್ಪೆಂಡ್ ಮಾಡಿದ್ದಾರೆಂದು ಆರೋಪ. ಎಸ್ಪಿ ಡಿಎಲ್ ನಾಗೇಶ್ ವಿರುದ್ಧ ಪೊಲೀಸ್ ಪೇದೆಗಳಿಂದ ಜಾತಿ ನಿಂದನೆ ಆರೋಪ. ಎಸ್ಪಿ ಎಂಬ ಉದ್ದೇಶದಿಂದ ಕಿರುಕುಳ ನೀಡುತ್ತಿದ್ದಾರೆಂದು ಆರೋಪ. ನಾನು ರೋಡಲ್ಲಿ ಕೂತಿದ್ರೆ ಅದು ನೀವು ಹೇಳಿದ್ದಕ್ಕೆ ಅಲ್ಲ, ನೀವು ಈಗ ದೇವಾಲಯ ನಮ್ಮ ದೇವರನ್ನ ಕೇಳಕ್ ಬಂದಿದ್ದೀವಿ. ಇನ್ನು ಇದಕ್ಕಿಂತ ನಾನು ಏನ್ ಹೇಳಬೇಕು? ಅದ್ ಯಾಕಂದ್ರೆ ಈಗ ನಾವು ಸಾಯೋ ಪರಿಸ್ಥಿತಿ, ಈಗ ನಾವು ಸತ್ತು ಅಂದ್ರೆ ಅವ್ರಿಗೆ ಯಾರು ಸರ್ ಪರಿಸ್ಥಿತಿ, ಅವ್ರಿಗೆ ಯಾರು ಸರ್ ಅಲ್ಲ ಸಾಯುವಂತ ಆಗಿದೆ. ಅದೇನಾದ್ರೆ ನಮ್ಗೆ ಮಾತಾಡಕ್ಕೆ ಅವರು ನನಗೆ ಯಾವುದೇ ಕಾರಣಕ್ಕೂ ಇಲಾಖೆಯಲ್ಲಿ ಅವಕಾಶ ಕಲ್ಪಿಸಿಲ್ಲ ಸರ್. ಇಲ್ಲ ಅಂದ್ರೆ ಪ್ರತಿಯೊಂದು ತಮ್ಮ ಹತ್ರ ನಾನು ಹೇಳ್ತಿದ್ದೆ, ಅವಕಾಶ ಕಲ್ಪಿಸಕ್ಕೆ ಹೇಳಿ ನಾನು ಇದು ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಅಂದ್ರೆ ಅವ್ರ ಹತ್ರ ಹೇಳ್ಕೊಳ್ಳೋದಿದೆ, ನಮ್ಮ ಹತ್ರ ಹೇಳ್ಕೊಳ್ಳೋದು ಏನಿಲ್ಲ ಸರ್. ಈಗ ಮತ್ತೆ ಮಾಡೋದು ತಪ್ಪಲ್ಲ. ಈಗ ನಾವು ಸಮಸ್ಯೆ ಹೇಳ್ಕೊಳಕ್ ಜಿಲ್ಲೆ SP ಸಾಹೇಬ್ರು ಒಬ್ರು ಇದ್ದಾರೆ, ನಾಗೇಶ್ ಸರ್ ಅಂತ, ಅವ್ರು ಬರಲಿ, ಅವ್ರ ಹತ್ರ ನಮ್ಮ ಸಮಸ್ಯೆ ಹೇಳ್ಕೊಂತೀವಿ ಅಂತ ನಾನು. ನನಗೆ ಅವಕಾಶ ಇಲ್ಲ, ಏನಿದ್ರು ನಮ್ಮ ಉನ್ನತ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ. ಅಲ್ಲಿ ಪ್ರತಿಭಟನೆ ಮಾಡಕ್ ಅವಕಾಶ ಇದೆ ನಿಮ್ಮಲ್ಲಿ? ಪ್ರತಿಭಟನೆ ಮಾಡಿ ಈಗ ಏನ್ ಮಾಡ್ತಿರೋದು? ಈಗ ನಾನು ಏನ್ ಕೇಳ್ತಾ ಇದ್ದೀನಿ ಸರ್, ಅವ್ರ ಹತ್ರ ನ್ಯಾಯ ಕೇಳ್ತಾ ಇದ್ದೀನಿ. ಅಲ್ಲಿ ಏನ್ ಅವ್ರಿಗಿಂತ ದೊಡ್ಡವರು ಒಬ್ರು ಇದ್ದಾರೆ, ಅವ್ರ ಸಾಹೇಬ್ರು ಇಲ್ಲಿ ಬರ್ಲಿ, ನಾವು ಕೇಳೋದಕ್ಕೆ ನಮ್ಗೆ ಈಗ ಅವ್ರ ಮೇಲೆ ಇನ್ನೊಬ್ರು SP ಸಾಹೇಬ್ರು ಇದ್ದಾರೆ, ಅವ್ರು ಇಲ್ಲಿ ಬರ್ಬೇಕಂತ ನಾವು ಕೋರ್ಕೊಂತ. ಅಲ್ಲಿಗೆ ನಾನು ಸುಮಾರು 100 ಸಲ ಬಂದಿದ್ದೀನಿ ಇದೇ ಕಚೇರಿಗೆ. ನನಗೆ ಚೇಂಬರ್ ಕೂಡ ಒಳಗ್ ಬರಕ್ಕೆ ಅವಕಾಶ ಕಲ್ಪಿಸಲ್ಲ. ನಾನು ಕೇಳಿದ್ದು ಕೇಳಲ್ಲ, ಹಂಗೆ ವಾಪಸ್ ಕಳಿಸ್ತಾರೆ. ಅಂದ್ರೆ ಬೇರೆ ಸಮಸ್ಯೆ. ಈಗ ನಾವು ತಮ್ಮ ಹತ್ರ ಮಾತಾಡಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅವಕಾಶ ಕಲ್ಪಿಸಿಲ್ಲ ಸರ್. ನೀವೇನಾದ್ರೂ ಇದ್ರೆ ಅವ್ರ ಹತ್ರ ಸರ್. ಈಗ ಇಲಾಖೆ ವಿಚಾರಣೆಯಲ್ಲಿ ಚೀಫ್ ಮಾಡಿಬಿಟ್ಟು ಕ್ರಾಸ್ ಮಾಡಕ್ಕೆ ಅವಕಾಶ ಕಲ್ಪಿಸಿ ಅವ್ರು ಕೊಡ್ಬೇಕು ಸರ್ ದಿನಾಂಕ. ನಾವೇನ್ ಸರ್ ಕೇಳೋದು? ಈಗ ಚೀಫ್ ಮಾಡಿದ್ದಾರೆ, ಕ್ರಾಸ್ ಮಾಡಕ್ಕೆ ಅವ್ರು ನೋಟಿಸ್ ಕೊಡ್ಲಿ ಸರ್ ನಮ್ಮ ಸಹಾಯಕರಿಗೆ. ಕ್ರಾಸ್ ಮಾಡೋದಕ್ಕೆ ಅವ್ರಿಗೆ ನಿಮ್ಮ ಬರ್ಬೋದಲ್ವಾ ಸರ್? ಈಗ ಕೊಡಕ್ ರೆಡಿ ಇಲ್ಲ. ಈಗ ಕೆಲವು ಅಲ್ಲಿ ಸಂಘಟನೆಗಳು ಅವ್ರು ಬಂದಿರೋ ಫೋನ್ಗಳು ನನ್ಗೆ ಅರ್ಥ ಆಗಿದೆ ಅಂದ್ರೆ ಇವ್ರ ಡೈರೆಕ್ಷನ್ ಇವ್ರ ಆದೇಶದಂತೆ ಅವ್ರು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನನಗೆ ಸೊಲ್ಯೂಷನ್ ಬೇಕಂತ ಹೇಳಿದ್ರೆ ಒಂದು ಪ್ರಾಪರ್ ಪ್ರಾಸೆಸ್ ಸರ್. ಆಯ್ತು ಸರ್, ಈಗ ನಾನು 3 ಲೆಟರ್ ಕೊಟ್ಟಿದ್ದೀನಲ್ಲ, ಈ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ನನಗೆ DA ಕೊಡಿ, ಯಾವ ಅಧಿಕಾರಿ ಅನ್ನಾದ್ರೂ ನೇಮಿಸಿ ಅಂತ ನಾನು 3 ಲೆಟರ್ ಕೊಟ್ಟಿದ್ದೀನಿ ಸರ್. ಅದನ್ನ ಪರಿಶೀಲಿಸಿ ಸರ್. ಎಲ್ಲರ ಎದುರಿಗೆ ಕೇಳ್ತೀನಿ, ಹೀಗೆ ಕೊಡು ಅಂತ ಕೇಳ್ತಾ ಇರೋದು. ಈಗಲೂ ಕೊಡ್ತೀನಿ ಸರ್. 3 ಲೆಟರ್ ಕೊಟ್ಟಿದ್ರು ಕೂಡ ಯಾವ ಉದ್ದೇಶದಿಂದ ಅವ್ರು ಮಾಡಿಲ್ಲ ಸರ್. ಕೊಟ್ರೆ ಮಾಡಿಲ್ಲ ಸರ್. ಈಗ ತಮ್ಮ ಕೊಟ್ರೆ ಏನು ಸರ್? ಒಂದೊಂದು ಸತಿ ಕಟ್ಟಾಯ್ತಾ 5 ಸಾವಿರ ಕೂಡ ಅವರು ಕೆಲವು ವಿಚಾರ ಕೊಟ್ಟಿದ್ದಾರೆ. ಅವ್ರದ್ದು ರಿಕ್ವೆಷನ್ ರಿಟರ್ನ್ ಅಲ್ಲಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಬಂದಿರೋದು. ಅವ್ರನ್ನ ಭೇಟಿ ಮಾಡಕ್ಕೆ ಈಗ ಅವರು ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾನು ಬಂದಿದ್ದೀನಿ. ಈಗ ನೀವು IP ಸಾಹೇಬರು ಇದನ್ನ ಉಲ್ಲಂಘಿಸಿದಂಗೆ ಆಗುತ್ತೆ. ದೊಡ್ಡವ್ರಿಗೆ ಯಾವತ್ತು ಈಗ ನೀವು ಯಾರ ಮೇಲೆ ಅಲಿಗೇಷನ್ ಮಾಡಿದ್ರೆ ಅವ್ರ ಮೇಲೆ ಹಿರಿಯ ಅಧಿಕಾರಿ ನನಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅವ್ರು ನಾವೇನಕ್ಕೆ ನೇಮಕ ಮಾಡ್ಕೋಬೇಕು? ನಮ್ಗೆ ಒಂದು ಅವಕಾಶ ಕೊಡ್ತೀರಾ ಮಾತಾಡೋದಕ್ಕೆ? ನನ್ನ ಹತ್ರ ಬನ್ನಿ, ಖುದ್ದಾಗಿ ಮಾತಾಡಿ ಅಂತ ಕೂಡ ಹೇಳಿದ್ದೀನಿ. 4 ಟೈಮ್ ಹೇಳಿದ್ರು ಕೂಡ ನೀನು ನಾನೇ ಕಾಲ್ ಮಾಡಿ ನಿಮಗೆ ಕಾಲ್ ಮಾಡಿ ನಾನೇ ಹೇಳಿದ್ದೀನಿ. ನಾನು ಚುನಾವಣಾ ಕರ್ತವ್ಯ ಇರುವ ನಿಮಿತ್ತ ನೀವು ನೋಟಿಸ್ ನಾನು ಬರ್ತೀನಿ ಅಂತ ಕೇಳಿ ಹಿರಿಯ ಅಧಿಕಾರಿಗಳು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.